ನಮ್ಮ ಸ್ನೇಹಿತರಾದಂಥ ರುದ್ರೇಗೌಡರೊಂದು ವಿಶೇಷ ಕಾರ್ಯಕ್ರಮ ಇದೆ. ಅದನ್ನು ಮುಗಿಸ್ಕೊಂಡು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೇನೆ. ಕಾರ್ಯಕ್ರಮ ಮಧ್ಯೆ ನಾನು ಇಲ್ಲಿ ಬರಬೇಕಾಯಿತು ಈ ಕಾರ್ಯಕ್ರಮದ ಉದ್ದೇಶದಿಂದ. ಎಲ್ಲ ಕಡೆ ವಾತಾವರಣ BJP ಪರವಾದಂಥ ವಾತಾವರಣ ಇದೆ. ನಮ್ಮ ಅಪೇಕ್ಷೆ ಇದೆ ಈ ಬಾರಿ 28 ಲೋಕಸಭಾ ಕ್ಷೇತ್ರ ಗೆದ್ದು ಪ್ರಧಾನಿಯವರಿಗೆ ನಮ್ಮ ರಾಜ್ಯದ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ. ಅದಕ್ಕೆ ನಮ್ಮ ಸಾವಿರಾರು ಜನ ಕಾರ್ಯಕರ್ತರು ಹತ್ರ ಶ್ರಮಿಸ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ನನಗೆ. ಈಗ ಶೆಟ್ಟರ್ ಅವರು ಬಂದಿದ್ದಾರೆ, ನೆಕ್ಸ್ಟ್ ಲಕ್ಷ್ಮಣ್ ಸವದಿ ಅವರ ಸಾಧ್ಯತೆಗಳು ಮತ್ತೆ ಇಲ್ಲ, ನಾನು ಇನ್ನೂ ಮಾತಾಡಿಲ್ಲ. ಅವರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ. ಟಚಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಸರ್ ಪಕ್ಷ ವರಿಷ್ಠರು. ನನಗೆ ನಿನ್ನೆ ರಾಘವೇಂದ್ರ ಅವರಿಗೆ ಮತ್ತೆ ಅವಕಾಶ ಸಿಗಬೇಕು ಅಂತ ಹೇಳಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಭಾಳ ಅಭಿಮಾನದಿಂದ ಮಾತನಾಡಿದ್ದಾರೆ. ರಾಘವೇಂದ್ರ ಬಗ್ಗೆ ಮಾಡಿರುವಂಥ ಒಳ್ಳೆಯ ಕೆಲಸವನ್ನು ನೋಡಿ ಅವರು ಸಹ ಮನವರಿಕೆ ಆಗಿರಬೇಕು. ಆ ರೀತಿ ಒಳ್ಳೆಯ ಅಭಿಪ್ರಾಯವನ್ನು ಶಾಮನೂರು ಶಿವಶಂಕರಪ್ಪನವರು ಒಬ್ಬ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರ ಕೊಟ್ಟಿರುವಂಥದ್ದು ಸ್ವಾಗತಾರ್ಹ ಸಂಗತಿ. ಅದಕ್ಕಾಗಿ ಅವ್ರಿಗೆ ಅಭಿನಂದನೆ ಸರ್. ಈಗ ಮಂಡ್ಯದಲ್ಲಿ ಯಾರು ಕಣ ಕೇಳಿಬೇಕು ಅಂತ ಸುಮಲತಾ ಅವ್ರನ್ನ ಉಳಿಸ್ಕೊಳ್ಳೋದು ಇನ್ನೂ ಯಾವುದೂ ಚರ್ಚೆ ಆಗಿಲ್ಲ, ಅಂತಿಮ ತೀರ್ಮಾನ ತಗೊಳ್ತಾರೆ.